ಕಷ್ಟಪಟ್ಟು ಕಲಿತು ಹೋಗಿರ್ತೀರಾ. ಏನ್ ಟೀಚರ್ ಹೇಳ್ಕೊಡ್ತಾರೆ ಅದನ್ನ ಕಲ್ತಿರ್ತೀರಾ, ಮನೆಗೆ ಹೋಗಿ ಕಷ್ಟಪಟ್ಟು ಅಭ್ಯಾಸ ಮಾಡಿರ್ತೀರಾ. ಬೇರೆ ಯಾವುದೇ ಸ್ಪೂನ್ ಫೀಡಿಂಗ್ ಟೈಪು, ಈಗ ಲೈಕ್ ಹೇಗೆ ಹೇಳ್ಬೇಕು ಅಂದ್ರೆ ಏನೋ ಒಂದು ರೆಡಿಮೇಡ್ ಮಟೀರಿಯಲ್ ನ ನೀವು ಯೂಸ್ ಮಾಡೋದಿಲ್ಲ. ಎಲ್ಲರೂ ನಿಮಗೆ ಹೇಗೆ ಅಂದ್ರೆ ಏನೇ ಬೇಕು ನೀವು ಬುಕ್ಸ್ ಹೋಗ್ತೀರಾ, ಟೀಚರ್ ಹೇಳ್ತಾರೆ, ಕಲ್ತಿರ್ತೀರಾ. ಹಾಗಾಗಿ ನೀವು ಶ್ರಮಜೀವಿಗಳು, ಎಲ್ಲೇ ಹೋದ್ರೂ ಕೂಡ ನೀವು ಸಕ್ಸಸ್ ಆಗ್ತೀರಾ. ನಿಮಗೆ ಈ ಏಜ್ ಅಲ್ಲಿ ನಾನು ಏನ್ ಹೇಳಿದ್ರು ಗೊತ್ತಾಗಲ್ಲ, ಸ್ವಲ್ಪ ದಿನ ಆದ್ಮೇಲೆ ನಿಮಗೆ ಗೊತ್ತಾಗ್ತದೆ ನೀವು ಎಷ್ಟು ಅಂತ ಹೇಳಿ. ಮತ್ತೆ ನೀವು ಎಲ್ಲರಲ್ಲೂ ಕೂಡ ಆಲ್ರೌಂಡರ್ ಇರ್ತೀರಿ. ನಾನು ಕೆಲವೊಂದು ಸ್ಕೂಲಲ್ಲಿ ನೋಡಿದೀನಿ, ಫಾರ್ ಎಕ್ಸಾಂಪಲ್ ನೀವು ನಾಡಗೀತೆ ಈಗ ಹೇಳಿದ್ರಿ, ಯಾರೋ 2 ಮಕ್ಕಳು ಹೇಳ್ತಾರೆ, ಮಿಕ್ಕವರೆಲ್ಲ ನಿಂತಿರ್ತಾರೆ, ಇಲ್ಲ ಆಡಿಯೋ ಪ್ಲೇ ಮಾಡಿರ್ತಾರೆ. ಸೊ ನಿಮ್ಮಲ್ಲಿ ಹಾಗಲ್ಲ, ನಾನು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಎಲ್ಲರೂ ಕೂಡ ನಾಡಗೀತೆ ಹೇಳ್ತಾ ಇದ್ರಿ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ. ನಿಮಗೆ ಎಲ್ಲದೂ ಗೊತ್ತಿರ್ತದೆ, ನಿಮಗೆ ನಾಲೆಜ್ ಎಷ್ಟಿರುತ್ತೆ ಅನ್ನೋದು. ಮತ್ತೆ ನೀವು ಎಲ್ಲ ಆಲ್ರೌಂಡರ್, ಸ್ಪೋರ್ಟ್ಸ್ ಅಲ್ಲೂ ಕೂಡ ನಿಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಮತ್ತೆ ಸರ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಗೌರ್ಮೆಂಟ್ ಸ್ಕೂಲ್ಗೂ ಪ್ರೈವೇಟ್ ಸ್ಕೂಲ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನೀವೇನು ಅಂದ್ರೆ ನಿಮ್ಮ ಮಕ್ಕಳು ಅಂದ್ರೆ ನಿಮ್ಮ ಓನ್ ಕಿಡ್ಸ್ ಏನಿರ್ತಾರೆ ಅವ್ರಿಗೆ ಹೇಗೆ ಅವ್ರನ್ನ ಪ್ರೋಗ್ರೆಸ್ ನ ಎಕ್ಸ್ಪೆಕ್ಟ್ ಮಾಡ್ತೀರೋ ಹಾಗೆ ಇರುತ್ತೆ ನಿಮ್ದು. ನಮ್ಮ ಮಕ್ಕಳು ಇವರು ನಮ್ಮ ಸ್ಕೂಲಲ್ಲಿ ಅಂದ್ರೆ ಇವರೆಲ್ಲರೂ ಹಾಗಿರುತ್ತೆ, ಅಲ್ಲಿ ಹಾಗಿರೋದಿಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ಏನು ಅಂದ್ರೆ ಅವ್ರದ್ದು ತಗೊಳ್ಳೋದು ಕೂಡ ಬೇಸಿಕಲಿ ಅವರು ಎಲ್ಲರೂ ತಗೊಳ್ಬಹುದು, ಬಟ್ ಒಂದು ಸ್ಟೇಜ್ ಹೋಗ್ತಾ ಹೋಗ್ತಾ ಏನಾಗುತ್ತಂದ್ರೆ ಅವರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅವ್ರನ್ನೇ ಅಪ್ ಮಾಡ್ತಾರೆ. ಸ್ಕೂಲ್ ಹೆಸರು ಬರ್ಬೇಕು ಅನ್ನೋದೊಂದೇ ಇರ್ತದೆ ಅಲ್ಲಿ. ಇಲ್ಲಿ ಹಾಗಲ್ಲ, ನಮ್ಮ ಮಕ್ಕಳು ಇವರೆಲ್ಲರೂ ಅವ್ರ ಮನೇಲಿ 2 ಮಕ್ಳು ಇದಾರೆ ಅಂದ್ರೆ ಅವ್ರ ಜೊತೆ ಇವರು ಕೂಡ ಹಾಗೆ ನೋಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದಿ, ಆಮೇಲೆ ಎಲ್ಲ ಬುಕ್ಸ್ ಓದ್ತೀರಿ, ಕಥೆಗಳನ್ನ ಓದ್ತೀರಿ. ಪಂಚತಂತ್ರ ಎಲ್ಲ ಯಾರಿಗೆ ಗೊತ್ತು? ಡೋರೆಮಾನ್ ನಾನು ಕೇಳಲ್ಲ, ಪಂಚತಂತ್ರ ಯಾರ್ಯಾರು ಗೊತ್ತು? ಎಷ್ಟು ಜನ ಓದ್ತೀರಿ? ಅಜ್ಜಿ ಎಲ್ಲ ಮನೇಲಿ ಇದ್ರೆ ಕತೆ ಹೇಳ್ಕೊಡ್ತಾರೆ ನಿಮ್ಗೆ. ಕತೆಗಳನ್ನೆಲ್ಲ ಸ್ಟೋರೀಸ್ ಅಜ್ಜನಿಂದ ಕೇಳ್ಬೇಕು, ಅಮ್ಮನಿಂದ ತಿಳ್ಕೊಳ್ಬೇಕು, ಗೊತ್ತಾಯ್ತಾ? ಎಲ್ಲ ಏನು ನಮ್ಮ ಇದರದ್ದು ಭಗವದ್ಗೀತೆ ಆರತಿದು ಅಥವಾ ನಮ್ಮ ಧರ್ಮ ಗ್ರಂಥಗಳು, ನಾಟ್ ಓನ್ಲಿ ಭಗವದ್ಗೀತೆ, ಎಲ್ಲಾ ಧರ್ಮಗಳು, ರಾಮಾಯಣ ಮಹಾಭಾರತ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್, ಎಲ್ಲದನ್ನು ಕೂಡ ನಮ್ಮ ಧರ್ಮ ಅಲ್ಲ ಅಂದ್ರೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು. ಆಮೇಲೆ ಇಲ್ಲೆಲ್ಲ ಬರ್ದಿರೋದೆಲ್ಲ ಓದಿದೀರಿ, ನಾನಂತೂ ಈಗ ಓದ್ಕೊಂಡೆ ಫಸ್ಟ್ ಟೈಮ್. ನೀವು ಓದಿದಿರಲ್ಲ ಎಲ್ರು, ಅದನ್ನೆಲ್ಲದೂ ಅಳವಡಿಸ್ಕೊಳ್ತಾ ಇದ್ದೀರಿ. ಪುಸ್ತಕಗಳು ನಮ್ಮ ಮುಂದಿನ ಪೀಳಿಗೆಗೆ ದಾರಿದೀಪ. ಪುಸ್ತಕಗಳನ್ನು ಜಾಸ್ತಿ ಓದ್ತೀರಾ ಇಲ್ಲ ಮೊಬೈಲ್ ನೋಡ್ತೀರಾ ಜಾಸ್ತಿ, ಟಿವಿನ? ಪುಸ್ತಕಗಳು ಜಾಸ್ತಿ ಓದ್ಬೇಕು, ನಮ್ಮ ಜ್ಞಾನವನ್ನ ಹೆಚ್ಚಿಸುತ್ತೆ. ನಾವು ಜಸ್ಟ್ ನೋಡ್ತೇವೆ, ಅದು ಮತ್ತೆ ಇನ್ನೊಂದು ಬರ್ತದೆ ಸೋಟಿ ಅದ್ರಲ್ಲ ಅದಕ್ಕಿಂತ. ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ನಿಮ್ ಸರ್ ಬರ್ದಿದ್ದಾರೆ ಅದನ್ನೆಲ್ಲದನ್ನು ಸ್ವಲ್ಪನಾದ್ರೂ ಅಳವಡಿಸ್ಕೊಳ್ಳಿಕ್ ನೋಡ್ಬೇಕು. ಆಮೇಲೆ ಹೋಮ್ ಮೇಡ್ ಫುಡ್ ತಿನ್ಬೇಕು ಯಾವಾಗ್ಲೂ, ನೋ ಔಟ್ಸೈಡ್ ಫುಡ್, ಜಂಕ್ ಫುಡ್. ಮಮ್ಮ ಮಾಡೋದು ಎಮ್ಮಿ ಇರುತ್ತಲ್ವಾ, ಚೆನ್ನಾಗಿ ಮಾಡ್ಕೊಡ್ತಾರಲ್ಲ ಅಮ್ಮ ಫುಡ್, ದೆನ್ ಯಾಕೆ ಹೊರಗಡೆ ಬೇಕು? ಹೊರಗಡೆದೆಲ್ಲ ಚಾಟ್ಸ್ ಎಲ್ಲ ಕೇಳ್ಬೇಕು, ಯಾರು ತಿನ್ನಲ್ಲ. ನೀವೆಲ್ಲ ಜಾಣ ಮಕ್ಕಳು, ಅದು ಒಂದ್ಸರಿ ಹೇಳ್ತಾ ಇದ್ದೀನಿ, ತಿನ್ನಲ್ಲ ಅಲ್ವಾ? ಚಿಪ್ಸ್ ಚಾಕ್ಲೇಟ್ಸ್ ಎಲ್ಲ ಇಲ್ಲ, ಯಾವಾಗ ಒಕೇಶನಲ್ಲಿ ಹೋಗ್ತೀವಿ, ಯಾವ್ದೋ ಬರ್ಡೇ ಇದ್ದಾಗ ಹೋಗ್ಬೇಕು, ಬೇರೆ ದಿನ ಕೇಳಲ್ಲ ಅಲ್ವಾ? ಕೇಳಬಾರ್ದು ಕೂಡ, ಓಕೆನಾ? ಚೆನ್ನಾಗಿ ಓದ್ಬೇಕು. ನೆಕ್ಸ್ಟ್ ಕೂಡ ಹೇಗೆ ಇರ್ಬೇಕು ಅಂದ್ರೆ, ಬಾಲಿಕಪ್ಪದ ಸ್ಕೂಲ್, ಪ್ರೈಮರಿ ಸ್ಕೂಲ್ ಮಕ್ಕಳು ಅಂತಂದ್ರೆ ಅವ್ರ ಜೊತೆಗೆ ನಾವು ಕಾಂಪೀಟ್ ಮಾಡಕ್ ಆಗೋದಿಲ್ಲಪ್ಪ, ಅವ್ರು ಎಲ್ಲದ್ರಲ್ಲೂ ಜೋರಿದ್ದಾರೆ ಅನ್ನೋ ಹಾಗಿರ್ಬೇಕು. ಆಲ್ರೌಂಡರ್ಸ್. ನಾನು ಬರೀ ಬುಕ್ಕಿಶ್ ಆಗಿ ಅಂತ ಹೇಳಲ್ಲ, ನೀವು ಬರೀ ಓದ್ಕೊಂಡು ಪುಸ್ತಕಗಳು ಆಗಿ ಅಂತ ಹೇಳಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು, ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ಬೇಕು, ದೆನ್ ನಾಲೆಜ್ ಅಲ್ಲೂ ಕೂಡ ಎಲ್ಲದ್ರ ಬಗ್ಗೆನೂ ನಾಲೆಜ್ ಇರ್ಬೇಕು. ಬರೀ ಬುಕ್ ಏನು ನಿಮ್ಮ ಸರ್ ಪಠ್ಯ 4 EVS ಕನ್ನಡ, ಯಾವುದು ಕನ್ನಡ, ಇಂಗ್ಲಿಷು, ಮ್ಯಾಥ್ಸ್, ಪರಿಸರ ವಿಜ್ಞಾನ 4 ಪುಸ್ತಕದಲ್ಲಿ ಇದ್ದದ್ದು ಮಾತ್ರ ಸರ್ ಏನ್ ಹೇಳ್ಕೊಟ್ರು ಅಷ್ಟನ್ನು ಓದಿ ಎಕ್ಸಾಮ್ ಬರೆಯೋದಷ್ಟೇ ಅಲ್ಲ, ಬೇರೆದನ್ನು ಕೂಡ ಕಲಿಬೇಕು, ಜಾಸ್ತಿ ಓದ್ಬೇಕು. ಇವಾಗಿಂದ ನೀವು ಕಲ್ಟಿವೇಟ್ ಮಾಡ್ಕೊಂಡ್ರೆ, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮುಂದೆನೂ ಕೂಡ ನೀವು ಗುಡ್ ಸ್ಟೂಡೆಂಟ್ ಆಗ್ತೀರಾ, ಒಳ್ಳೆ ರೀತಿ ಆಗುತ್ತೆ. ಜೊತೆಗೆ ನಾನು ಇದ್ರ ಜೊತೆ ಪೇರೆಂಟ್ಸಿಗೆ ಕೆಲವೊಂದು ಕಿವಿ ಮಾತು ಹೇಳೋದೇನಂದ್ರೆ, ಎಸ್ಪೆಷಲಿ ಪೇರೆಂಟ್ಸ್ ಆಕ್ಟಿವ್ ಇದ್ದೀರಾ ಅನ್ಸುತ್ತೆ. ಎಷ್ಟು ಜನ 16 ಮಕ್ಕಳಿಗೆ ಒಂದು 50% ಅನ್ಸುತ್ತೆ, 7 ಜನ ಬಂದಿದಾರಲ್ಲ, 7-8 ಜನ ಬಂದಿದ್ದಾರೆ. ಸೊ ಖುಷಿ ಆಯ್ತು ನಿಮ್ಮನ್ನು ನೋಡಿ. ಸೊ ಇಲ್ಲಿ ಮಕ್ಕಳು ಬೆಳವಣಿಗೆ ಆಗ್ಬೇಕು ಅಥವಾ ಮಕ್ಕಳು ಸಕ್ಸಸ್ಗೆ ನಮ್ಮ ಟೀಚರ್ಸ್ ಮಾತ್ರನೇ ಇಲ್ಲ, ಸ್ಕೂಲ್ ಒಂದೇ ಪಾತ್ರ ಇರುವುದಿಲ್ಲ. 50% ಪೇರೆಂಟ್ಸ್ ಯಾವಾಗಲೂ ಪಾತ್ರ ಇರುತ್ತೆ. ಎಸ್ಪೆಷಲಿ ಇವಾಗಿನ ಇದ್ರಲ್ಲಂತೂ ಮಕ್ಕಳು ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಅದನ್ನ ಆದಷ್ಟು ನೀವು ಕಡಿಮೆ ಅಂದ್ರೆ ಅವಾಯ್ಡ್ ಮಾಡಿಸಿದ್ರೆ ಬೆಸ್ಟ್. ಬೆಳೆದು ನಿಮಗೆ ಹೆಸರು ತರೋದ್ರಲ್ಲಿ
ಎಲ್ಲರೂ ಅದನ್ನೇ ಮಾತಾಡಿದ್ರು. ಏನು ಅವ್ರಿಗೆ ಡಿಮಾಂಡ್ಸ್ ಇದೆ ಹೇಳಿದ್ರು, ಏನ್ ನ್ಯೂನತೆಗಳಿದೆ ಅವರು ಸರಿಪಡಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಒತ್ತು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ಹೇಳಿದೀನಿ, ಡಾಕ್ಟರ್ ನೆನ್ಪಿಟ್ಕೊಂಡಿರ್ತೀನಿ. ನಿಖಿಲ್ ನಿಮ್ಮ ಹೆಸರೇನು? ಧನ್ಯ ಅಲ್ವಾ? ಇಂಜಿನಿಯರ್. ನಾನು ನೆನ್ಪಿಟ್ಕೊಂಡಿರ್ತೀನಿ. ಆಯ್ತಾ? ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೈಕುಪೈಗ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ಒಂದು ಕೊನೆಯಿಂದ ಈ ಒಂದು ಕಾರ್ಯಕ್ರಮದ ವರದಿ, ಅದರ ಮಂಡನೆ ಮತ್ತು ಪಾಲಕ ಪೋಷಕರು ಹಾಗೂ ಸಮುದಾಯದ ಜೊತೆಗೆ ಚರ್ಚೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಭೆಗೆ ಆಗಮಿಸಿ ಈ ಒಂದು ಸಭೆಯನ್ನು ಬಹಳ ಉತ್ತಮವಾಗಿ ನಡೆಸಿಕೊಟ್ಟು ಮಕ್ಕಳಿಗೆ ಬಹಳಷ್ಟು ಹಿತೋಪದೇಶವನ್ನು ಮಾಡಿದಂಥ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿದಂಥ ಶ್ರೀಮತಿ ಸುಮಾ ನಿರ್ದೇಶಕರು, ಕೃಷಿ ಇಲಾಖೆ ಸಿದ್ದಾಪುರ, ಇವರಿಗೆ ನಮ್ಮ ಎಲ್ಲ ಮಧುಮುಖ ಪರವಾಗಿ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳು. ಅದೇ ರೀತಿ ಶ್ರೀ ನಾಗರಾಜ್ ಅವರು ಈ ಒಂದು ಲೆಕ್ಕ ಪರಿಶೋಧನೆಯ ಅಕೌಂಟೆಂಟ್ ಯೋಜನಾಧಿಕಾರಿಗಳು, ಅವರು ಕೂಡ ನಮ್ಮ 3 ದಿನದಿಂದ ನಮ್ಮ ಜೊತೆಗಿದ್ದು ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ಎಲ್ಲ ಮಧುಮುಖರ ಪರವಾಗಿ ನಾಗರಿಕರ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ SDMC ಸಮಿತಿಯ ಅಧ್ಯಕ್ಷರಾದ ಶ್ರೀ ಯಶವಂತ್ ನಾಯ್ಕರು ಕೂಡ ಉಪಸ್ಥಿತರಿದ್ದು ಈ ಒಂದು ಸಭೆಯನ್ನು